ಗೈಸ್ ನೋಡಿ ಗೈಸ್, ಮೀನು ಎಷ್ಟು ದೊಡ್ಡದಾಗಿದೆಯೋ. ಸರ್ ಇದು ರೆಸ್ಟೋರೆಂಟ್ ಸರ್. ನೋಡ್ರಪ್ಪ, ಇಲ್ಲಿ ಬಂದ್ಬಿಟ್ಟು ಎಷ್ಟು ಮೀನುಗಳಿದೆಯಾ ಅಂದ್ರೆ ನೋಡಿ, ಎಲ್ಲ ಒಂದು ಕ್ರೇಟ್ಸ್ ಎಲ್ಲ ಆದ್ರೆ ಹಾಕ್ಬಿಟ್ಟಿದ್ದಾರೆ. ಸುಮಾರು ನೋಡಿ ಎಷ್ಟು ಒಂದು ಕ್ರೇಟ್ಗಳಾದ್ರೆ ಇದೆ ಹೋಗುತ್ತೆ. ಅಲ್ಲಿ ನೋಡಿ ನೋಡಿ ಯಾವ ಥರ ಹೋಗುತ್ತೆ ಅದು. ಅಲ್ಲಿ ನೋಡಿದ್ರಲ್ವಾ ನೀವು ಬಿಟ್ಟು. ಸೊ ಅದ್ರಲ್ಲಿ ಬಂದಿದ್ದ ಐಸ್ ನೋಡಿ ನೋಡಿ ಈ ಥರ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೈಸ್. ಇದು ಬಂದ್ಬಿಟ್ಟು ತಂದೋ ಮೀನು. ಇದು ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ ಗೈಸ್. ನೋಡಿ ಗೈಸ್, ಇವಾಗ ಬಂದ್ಬಿಟ್ಟು ಇಂಜಿನ್ ಆದ್ರೆ ರನ್ ಆಗ್ತಾ ಇದೆ. ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ನೋಡಪ್ಪ ಯಾವ ಥರ ಕಾಣಿಸುತ್ತೆ. ಮೀನುಗಳೆಲ್ಲ ಒಂದು ಈ ಥರ ಒಂದು ಬಕೆಟ್ಸ್ ಎಲ್ಲ ಆದರೆ ಚಿಕ್ಕದಾಗಿ ಒಂದು ಹಾಕಿದ್ದಾರೆ. ನೋಡಿ ಗೈಸ್, ಮಂಗ್ವೆ ಅಂತ ಹೇಳ್ಬಿಟ್ಟು ಈ ಮೀನ್ ಹೆಸರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಲೋ ಗೈಸ್, ನೋಡಿ ಇದು ಸಣ್ಣ ಪಾಪ್ಲೆಟ್ ಕೆಜಿಯಲ್ಲಿ 7-8 ಬರ್ತದೆ. ಇದಕ್ಕೆ 600 ರುಪೀಸ್. ಇದು ಮಂಡೆ ಟಿಂಟು ಬ್ರೌನ್ ಅಂತ ಹೇಳ್ತಾರೆ ಇದಕ್ಕೆ. 400 ರೂಪಾಯಿ ಕೆಜಿಗೆ. ನೋಡಿ ಗೈಸ್, ಕೆಲಸ ಮಾಡಿಬಿಟ್ಟು ಪಾಪ ಒಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಬೋಟುಗಳು ಇಲ್ಲಿ ಕಾಣಿಸುತ್ತೋ ನೋಡಿ. ಅಲ್ಲೊಂದು ದೊಡ್ಡದೊಂದು ಬೋಟ್ ಇದೆ ನೋಡಿ, ಅದು ನೋಡಿ ಯಾವ ಥರ ಕಾಣಿಸುತ್ತೋ. ಕ್ರೈನ್ ಬೋಟ್ ಅದು ನೋಡಿ. ಕ್ರೈನಲ್ಲಾದರೆ ಎಲ್ಲನೂ ತೆಗಿಯೋದು ನೋಡಿ. ಎಷ್ಟು ದೊಡ್ಡದಾಗಿದೆಯೋ ಬೋಟು, ನಿಮ್ಗೆ ನೋಡೋಕೆ ಯಾವ ಥರ ಕಾಣಿಸುತ್ತೋ. ಗೈಸ್ ಇಲ್ಲಿ ನೋಡಿ ಗೈಸ್, ನಿಮಗೆ ಮಂಗಳೂರು ದಕ್ಕೆ ನೋಡಿ ಯಾವ ಥರ ಕಾಣಿಸುತ್ತೋ ನಿಮಗೆ. ಎಲ್ಲ ಒಂದು ಮೀನಿನ ಮಾರ್ಕೆಟ್ ಇದು, ಪೋರ್ಟು ನೋಡಿ ಯಾವ ಥರ ಕಾಣಿಸುತ್ತೋ. ಇದೆಲ್ಲ ಒಂದು ಅದೇ ನೋಡಿ ಎಷ್ಟು ಚೆನ್ನಾಗಿದೆಯೋ ನೋಡೋಕ್ಕೆ ನಿಮಗೆ. ಹೈ ಗೈಸ್, ಇವಾಗ ನಾನು ಬಂದುಬಿಟ್ಟು ಒಂದು ಮಂಗಳೂರಲ್ಲೇ ಒಂದು ಫೇಮಸ್ ಪ್ಲೇಸ್ ಆಗಿರುವಂತಹ ಒಂದು ಪೋರ್ಟ್ಗಾದ್ರೆ ಬಂದಿದ್ದೀನಿ. ಸೊ ಇದು ಬಂದುಬಿಟ್ಟು ಒಂದು ಕರ್ನಾಟಕದಲ್ಲೇ ಒಂದು ಫೇಮಸ್ ಆಗಿರುವಂಥ ಪ್ಲೇಸು, ಮತ್ತು ಮಂಗಳೂರಲ್ಲಿ ಒಂದು ಫೇಮಸ್ ಆಗಿರೋಂಥ ಪ್ಲೇಸು. ಸೊ ಏನಪ್ಪ ಅಂತ ಹೇಳಿದ್ರೆ, ಒಂದು ಪೋರ್ಟ್ಗಾದರೆ ಅಂದರೆ ಇಲ್ಲಿ ಒಂದು ಫಿಶಿಂಗನ್ನು ಮಾಡ್ತಾರೆ. ಸೊ ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸುತ್ತೆ. ಎಲ್ಲ ಒಂದು ಶಿಪ್ಗಳಾದರೆ ಕಾಣಿಸ್ತಾ ಇದೆ ಇಲ್ಲಿಂದ ಇಲ್ಲಿಗೆ. ಸೊ ಮೇಯ್ನಾಗಿ ಬಂದುಬಿಟ್ಟು ಇಲ್ಲಿ ಬೆಳಗ್ಗೆ ಆದರೆ ಒಂದು ಶೂಟ್ ಮಾಡ್ತಾ ಇರ್ತಾರೆ. ಮತ್ತು ತುಂಬ ಒಂದು ಮೀನುಗಳಾದರೆ ಇಲ್ಲಿಂದ ಒಂದು ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಸ್ಟೇಟ್ಸ್ಗೂ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಒಂದು ಡಿಸ್ಟ್ರಿಕ್ಟ್ಗಳಿಗೂ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ, ಮತ್ತು ಅದೇ ಥರ ಬೇರೆ ಬೇರೆ ಒಂದು ಕಂಟ್ರೀಸ್ಗೂ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಅಲ್ಲಿ ಒಂದು ಶಿಪ್ ಹೋಗ್ತಾ ಇದೆ, ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದರಿಂದನೇ ಒಂದು ಹೋಗ್ತಾರೆ, ಹೋಗಿ ಇವತ್ತು ನೈಟ್ ಅಲ್ಲಿಗೆ ಹೋಗ್ತಾರೆ ಒಂದು ಆ ಪ್ಲೇಸ್ಗೆ. ಸೊ ಹೋಗ್ಬಿಟ್ಟು ಆ ಮೀನನ್ನೆಲ್ಲ ಸೊ 10 ಡೇಸ್ ಆದಮೇಲೆ ಇಲ್ಲಿಗೆ ಬರ್ತಾರಂತೆ. 10 ಡೇಸ್ ಆದಮೇಲೆ ಬಂದು ಆಮೇಲೆ 10 ಡೇಸಿಂದ ಫಿಶ್ಗಳು ತೊಗೊಂಬಂದಿರೋದೆಲ್ಲ ಒಂದು ಐಸ್ ಕ್ಯೂಬ್ಸ್ ಮುಖಾಂತರ ಇಟ್ಟಿರ್ತಾರೆ, ಒಂದು ಶೇಖರಣೆ ಮಾಡಿರ್ತಾರೆ. ಸೊ ಅದನ್ನು ತಗೊಂಬಂದು ಇಲ್ಲಿ ಐಸ್ ಕ್ಯೂಬ್ಸಲ್ಲಿ ಇಟ್ಟು ಒಂದು ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಮಾರ್ಕೆಟ್ಸ್ ಆಗಿರ್ಬೋದು, ಒಂದು ಎಲ್ಲೆಲ್ಲಿ ನೀಡ್ ಇರುತ್ತೋ ಸೊ ಅಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತು ಕೆಲವೊಂದು ಮೆಡಿಕಲಲ್ಲಿ ಕೂಡ ಯೂಸ್ ಆಗುತ್ತೆ ಈ ಫಿಶನ್ನು. ಫಿಶ್ ಆಯಿಲ್ ಎಲ್ಲ ಇರ್ತಾವಲ್ವ, ಸೊ ಅದರಿಂದ ಎಲ್ಲ ಒಂದು ಮೆಡಿಕಲ್ ಪರ್ಪಸ್ ಕೂಡ ಯೂಸ್ ಆಗುತ್ತೆ ಫಿಶ್ಶು. ಸೊ ಅದಕ್ಕೆ ಕೂಡ ಎಲ್ಲ ಕಳಿಸ್ತಾ ಇರ್ತಾರೆ ಫಿಶನ್ನು. ಮತ್ತು ಮೀಟ್ ನೋಡಿ ಗೈಸ್, ನಿಮ್ಗೆ ಕಾಣಿಸ್ತದೆ ನೋಡಿ. ಆವಾಗಲೇ ಒಂದು ಶಿಪ್ಪು ತೋರಿಸ್ನಲ್ವಾ. ಸೊ ಆ ಶಿಪ್ಪು ಹೋಗ್ಬಿಟ್ಟು ಒಂದು 10ರಿಂದ ಒಂದು 15 ದಿವಸ ಬರಲ್ಲ. ಸೊ ಎಲ್ಲ ಒಂದು ಪ್ಯಾಕ್ ಮಾಡ್ಕೊಂಡಾದ್ರೆ ಬರ್ತಾರೆ ನೋಡಿ. ಈ ಥರ ಒಂದು ಮೀನುಗಳನ್ನೆಲ್ಲ ಹಿಡ್ಕೊಂಡು ಬರ್ತಾರೆ. ಸೊ ಇವ್ರಿಗೆ ಫುಡ್ ಹೆಂಗಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮೇಲೆ. ಸೊ ಮನೆ ಥರ ಇದೆ. ಸೊ ಅದಕ್ಕೆಲ್ಲ ಒಂದು ಪ್ಯಾಕ್ ಮಾಡ್ಕೊಂಡಿರ್ತಾರೆ. ಒಂದು ಏನು ಬೇಕೋ ರೇಷನ್ನು, ಗ್ಯಾಸು ಎಲ್ಲ ಒಂದು ಪ್ಯಾಕ್ ಮಾಡ್ಕೊಂಡಾದ್ರೆ ಒಂದು ನೀರಲ್ಲೇ ಒಂದು ಸಮುದ್ರದಲ್ಲೇ ಒಂದು 10 ದಿನ ಆದರೆ ಇರ್ತಾರೆ. ಸೊ ಇದು ಎಲ್ಲ ಒಂದು ಮೀನನ್ನು ಹಿಡ್ಕೊಂಡಾದ್ರೆ ನೋಡಿ ಈ ಥರ ಒಂದು ಡ್ರಮ್ಸಲ್ಲಿ ಒಂದು ಫಿಲ್ ಮಾಡ್ಕೊಂಡಾದ್ರೆ ಒಂದು 1 ಮಂತು 15 ಡೇಸ್ ಆದಮೇಲೆ ಈ ಥರ ಬರ್ತಾರೆ. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 8:14 ಆದ್ರೆ ಆಗ್ತಾ ಇದೆ. ಸೊ ಇವಾಗ ನಾಷ್ಟ ಮಾಡೋಕ್ಕಾದ್ರೆ ಬಂದೆ, ಬ್ರೇಕ್ಫಾಸ್ಟು. ಸೊ ಪಲಾವ್ ಆದರೆ ತಗೊಂಡೆ ನಾನು, ನೋಡ್ಬೋದು ನೀವು. ಬ್ರೇಕ್ಫಾಸ್ಟನ್ನು ಮಾಡ್ಕೊಂಡಾದ್ರೆ ನಾವು ಹೊರಡೋಣ. ಸೊ ಬನ್ನಿ. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 8:40 ಆದ್ರೆ ಆಗ್ತಾ ಇದೆ. ನೀವು ನೋಡ್ಬೋದು ಕ್ರೌಡ್ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಜನ ಬಂದಿದ್ದಾರೆ. ಫುಲ್ಲು ಒಂದು ಮಾರ್ಕೆಟೆಲ್ಲ ಒಂಥರ ಸ್ಮೆಲ್ ಆದರೆ ಹೊಡೆಯುತ್ತೆ ನಿಮಗೆ ನೋಡೋಕ್ಕೆ, ಯಾಕಂದರೆ ಮೀನುಗಳಿರ್ತಾವಲ್ವ. ಸೊ ಅದಕ್ಕೋಸ್ಕರ ಕ್ರೌಡ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ನೋಡಿ ಮುಂದೆ ಯಾವ ಥರ ಕಾಣಿಸುತ್ತೆ ನಿಮಗೆ. ತುಂಬ ಜನ ಆದರೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಮಾರ್ನಿಂಗ್ ಆದರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ನೋಡೋಕ್ಕೆ ನಿಮಗೆ. ನೋಡಿ ಯಾವ ಥರ ಕಾಣಿಸುತ್ತೋ.
ಸ್ವಲ್ಪನೂ ಒಂದು ಜಾಗ ಅನ್ನೋದು ಸಿಗಲ್ಲ ನಿಮಗೆ. ನೋಡಿ ಎಲ್ಲ ಒಂದು ಎತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೇ ಒಂದು ಫ್ಯಾಕ್ಟ್ರಿಗಳು ಎಲ್ಲನೂ ಇಲ್ಲೇ ಇರ್ತದೆ. ಸೊ ಮೇಯ್ನಾಗಿ ಒಂದು ನೋಡಿ ಐಸ್ ಕ್ಯೂಬ್ ಫ್ಯಾಕ್ಟ್ರಿಗಳು, ಐಸ್ ಕ್ಯೂಬ್ ನೋಡಿ ಈ ಥರ ಯಾವ ಥರ ಕಾಣಿಸುತ್ತೋ. ಸೊ ಫುಲ್ಲು ಓವರ್ ಕ್ರೌಡ್ ಆದರೆ ಇದೆ. ಬೆಳಗ್ಗೆನೆ ನೀವು ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಒಂದು ಮಂಗಳೂರಲ್ಲಿದೆ ಮಾರ್ಕೆಟ್. ಇದು ಬಸ್ ಸ್ಟಾಪಿಂದ ಒಂದು 3 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ ರೇಂಜಲ್ಲಿ ಆದರೆ ಕಾಣಿಸುತ್ತೆ, ಗೌರ್ಮೆಂಟ್ ಬಸ್ ಸ್ಟಾಪಿಂದ ನಿಮಗೆ. ಸೊ ಇವಾಗ ನಾನು ಬಂದುಬಿಟ್ಟು ನೋಡಿ ಇಲ್ಲಿ ಒಂದು ಶಿಪ್ಗಳ ಹತ್ರ ಆದರೆ ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಶಿಪ್ಗಳು. ಸೊ ಇದರಲ್ಲಾದರೆ ಒಂದು ಮೀನು ಹಿಡಿಯೋಕ್ಕಾದರೆ ಹೋಗ್ತಾರೆ ಇವರು. ಸೊ ಇದರಲ್ಲಿ ಎಲ್ಲ ಒಂದು ಪ್ಯಾಕ್ ಮಾಡ್ಕೊಂಡು ಹೋದರೆ ಹೋಗ್ತಾರೆ. ಗೈಸ್ ನೋಡಿ ಗೈಸ್, ಅಣ್ಣ ಬಂದುಬಿಟ್ಟು ಒಂದು 60 kg ಲಾಸ್ ಆದರೆ ಹಾಕಿದ್ದಾರೆ. ತುಂಬ ಆಶ್ಚರ್ಯ ಆಗ್ತದೆ. ನೋಡಿ ಅಲ್ಲಿದ್ದಾರೆ ಅಣ್ಣ ಅವರೇ. ನೋಡಿ ಗೈಸ್, ಮೀನು ಯಾವ ಥರ ಕಾಣಿಸುತ್ತೆ ನಿಮಗೆ? ನೋಡಿ ಗೈಸ್, ಮೀನು ಯಾವ ಥರ ಕಾಣಿಸುತ್ತೆ ನಿಮಗೆ? ಕಿಂಗ್ ಫಿಶ್ ಫಿಶ್ ಹೆಸರು 15 ಬೋಟ್ ಉಂಟು ನೋಡು, ಯಾರು ಯಾವ ಥರ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಫಿಶ್ ಮಾರ್ಕೆಟ್ ಇದು. ನೋಡಿ ಯಾವ ಥರ ಇದೆಯೋ ಮೀನುಗಳು. ನೋಡಿ ಗೈಸ್, ಎಲ್ಲ ಮೀನೇ ಇದು. ಎಷ್ಟೊಂದು ಮೀನಿದೆಯೋ ನೋಡಿ ಗೈಸ್, ಯಾವ ಥರ ಮೀನುಗಳಿದೆಯೋ ನೋಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳಾದರೆ ಕಾಣಿಸುತ್ತೆ ನಿಮಗೆ ಇಲ್ಲಿ. ನೋಡಿ ಎಲ್ಲ ಒಂದು ಐಸ್ ಕ್ಯೂಬ್ಸಲ್ಲಿ ಆದರೆ ಸ್ಟೋರೇಜ್ ಮಾಡಿದ್ದಾರೆ. ನೋಡಿ ಎಲ್ಲ ಐಸ್ ಕ್ಯೂಬ್ಸ್ ಆದರೆ ಹಾಕಿದ್ದಾರೆ. ನೋಡಿ ಪೂರ್ತಿ ಸುಮಾರು ಲಕ್ಷಾಂತರ ಜನ ಆದರೆ ಬಂದಿದ್ದಾರೆ ಇಲ್ಲಿಗೆ, ನೀವು ನೋಡ್ಬೋದು. ನೋಡಿ ನೋಡಿ ಯಾವ ಥರ ಇದೆಯೋ. ಏನು ಬ್ರೋ ಇದ್ರ ಹೆಸರು? ಈ ಮೀನು ಹೆಸರು ಏನು ಬ್ರೋ? ಡಿಸ್ಕೋ. ನೋಡಿ ಗೈಸ್, ಇದು ಬಂದ್ಬಿಟ್ಟು ಈ ಮೀನು ಹೆಸರು ಬಂದ್ಬಿಟ್ಟು ಡಿಸ್ಕೋ ಮೀನು. ಯಾವ ಥರ ಇದೆ? ರೆಡ್ ಕಲರು, ರೆಡ್ ಕಲರ್ ಆಗಿದೆ ನೋಡ್ರಪ್ಪ. ಇಲ್ಲಿ ಬಂದ್ಬಿಟ್ಟು ಎಷ್ಟು ಮೀನುಗಳಿದೆಯಾ ಅಂದರೆ ನೋಡಿ, ಎಲ್ಲ ಒಂದು ಕ್ರೇಟ್ಸ್ ಎಲ್ಲ ಆದರೆ ಹಾಕ್ಬಿಟ್ಟಿದ್ದಾರೆ. ಸುಮಾರು ನೋಡಿ ಎಷ್ಟು ಒಂದು ಕ್ರೇಟ್ಗಳಾದರೆ ಇದೆಯೋ. ಒಂದೇ ಥರದ ಮೀನಿದೆ ಇದು, ಭೂತಾಯಿ ಅಂತೆ ಈ ಮೀನು ಹೆಸರು. ನೋಡಿ ಎಷ್ಟಿದೆಯೋ ಸಣ್ಣದ ಮೀನುಗಳಿವೆಲ್ಲ. ಸುಮಾರು ಮೀನುಗಳಾದ್ರೆ ಬಂದಿದೆ. ಇವಾಗ ತಾನೇ ಒಂದು ಶಿಪ್ಪಲ್ಲಿ ನಾನು ಹೇಳಿದ್ನಲ್ವಾ. ಸೊ ಈ ಥರ ಒಂದು 15 ದಿನ ಹತ್ರ ಹೋಗ್ಬಿಡ್ತಾರೆ ಇವರು. ಹೋಗ್ಬಿಟ್ಟು ಬಂದು ಸೊ ಈ ಥರ ಎಲ್ಲ ಒಂದು ಸ್ಟೋರ್ ಮಾಡ್ತಾರೆ. ನೋಡ್ಬೋದು ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ನೋಡಿ ಎಲ್ಲ ಇಳಿಸ್ತಾ ಇದ್ದಾರೆ ಇವಾಗ ಮೀನುಗಳನ್ನ. ಸುಮಾರು ಕೆಜಿಗಳಾದ್ರೆ ಬಂದಿರುತ್ತೆ ಒಂದರಲ್ಲಿ. ಸೊ ಒಂದೇ ಥರದ ಮೀನುಗಳೆಲ್ಲ ಇದರಲ್ಲಿ ಆದರೆ ತೊಗೊಂಬರ್ತಾರೆ. ಸೊ ಯಾವ ಥರ ತೊಗೊಂಬರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ನೀವು ಅಲ್ಲಿ ನೋಡ್ಬೋದು ಒಂದು ಶಿಪ್ಪು ಯಾವ ಥರ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಜನರು ಎಷ್ಟೊಂದು ಕ್ರೌಡ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾಣಿಸುತ್ತೆ. ನೋಡಿ ಗೈಸ್, ಈ ಮೀನು ಹೆಸರು ಬಂದ್ಬಿಟ್ಟು ಕಲಾಯಿ ಅಂತೆ. ನೋಡಿ ಯಾವ ಥರ ಕಾಣಿಸುತ್ತೋ. ಇದು ಬಂದ್ಬಿಟ್ಟು ಏನು? ವಾಟ್ಸ್ ನೇಮ್? ಬಂಗಡ ಮೀನು ಅಂತ ಇದು. ನೋಡಿ ಗೈಸ್ ಯಾವ ಥರ ಕಾಣಿಸುತ್ತೆ ನಿಮಗೆ. ಒಂದು ಲೈಕ್ ಮಾಡಿ ಮೀನಿಗೆ. ನೋಡಿ ಯಾವ ಥರ ಇದೆಯೋ ನೋಡಿ ಗೈಸ್. ಇದು ನೋಡಿ ಯಾವ ಥರ ಇದೆ, ಎಷ್ಟೆಷ್ಟು ದೊಡ್ಡದಾಗಿದೆ ಮೀನು ನೋಡೋಕ್ಕೆ. ಯಾವ ಥರ ಕಾಣಿಸುತ್ತೆ ನೋಡಿ ಮೀನಿದು. ಇಲ್ಲಿ ನೋಡಿ ಯಾವ ಥರ ಇದೆಯೋ. ತುಂಬ ಮೀನುಗಳಾದ್ರೆ ಇದೆ ಇಲ್ಲೆಲ್ಲ. ನೋಡಿ ಕಾಗೆಗಳೆಲ್ಲ ಬಂದಿದೆ. ಮೀನು ತಿನ್ನತ್ತ ಇಲ್ಲ ಗೊತ್ತಿಲ್ಲ ಕಾಗೆ ನನಗಂತೂ. ಕಾಮೆಂಟ್ ಮಾಡಿ ನಿಮ್ಗೇನಾದ್ರು ಗೊತ್ತಿದ್ರೆ. ನೋಡಿ ಶಿಪ್ಪುಗಳಾದ್ರೆ ಯಾವ ಥರ ಕಾಣಿಸುತ್ತೆ ನಿಮಗೆ. ಜಾಸ್ತಿ ತುಂಬ ಶಿಪ್ಪುಗಳಾದ್ರೆ ಕಾಣಿಸುತ್ತೆ ಗೈಸ್ ನಿಮಗೆ. ಅಲ್ಲಿವರೆಗೂ ನೋಡಿ, ಇಲ್ಲಿಂದ ಕೊನೆವರೆಗೂ ಆದರೆ ನಿಮ್ಗೆ ಶಿಪ್ಪುಗಳು ಕಾಣಿಸುತ್ತೆ. ಸೊ ನಾನು ಬಂದುಬಿಟ್ಟು ನೋಡಿ ಇಲ್ಲಿ ನೋಡಿ ಯಾವ ಥರ ಇದೆಯೋ ಮೀನು, ಎಷ್ಟು ದೊಡ್ಡದಾಗಿದೆಯೋ. ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳಾದರೆ ನಿಮಗೆ ಕಾಣಿಸುತ್ತೆ. ನೋಡಿ ಅದೇ ಅವ್ರ ಮನೆ, ಶಿಪ್ಪು ಅವ್ರದ್ದು ಮನೆ ಯಾವ ಥರ ಕಾಣಿಸುತ್ತೋ ನೋಡಿ. ಹೋಗ್ತಾ ಎಲ್ಲನೂ ಅದೇ ಗೈಸ್. ಇಲ್ಲಿ ಆಶ್ಚರ್ಯ ನನಗೆ ನೋಡಿ, ಪೆಟ್ರೋಲ್ ಬಂಕ್ ಆದರೆ ಇಲ್ಲಿ ಪೆಟ್ರೋಲ್ ಬೇಕಲ್ವಾ. ಸೊ ಶಿಪ್ಪುಗಳಿಗೆ ಎಲ್ಲನೂ ಒಂದು ಪೆಟ್ರೋಲ್ ಇಂಜಿನಲ್ಲಿ ನಡೆಯುತ್ತೆ ಶಿಪ್ಪುಗಳೆಲ್ಲ. ಸೊ ನೀವು ನೋಡ್ಬೋದು ಇಲ್ಲಿ ಒಂದು ಪೆಟ್ರೋಲ್ ಬಂಕನ್ನು ಈ ಥರ ಕಾಣಿಸುತ್ತೆ ನಿಮಗೆ. ನೋಡಿ ಒಂದು ಶಿಪ್ ಪೋರ್ಟಲ್ಲಿ ಒಂದು ಪೆಟ್ರೋಲ್ ಬಂಕ್ ಅನ್ನೋದ್ರೂ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ನೋಡಿ ಇದು ಹಳೇದಿದು, ಎಲ್ಲ ಹಳೇದಾಗಿ ಹೋಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಹೊಸದು ಯಾವ ಥರ ಕಾಣಿಸುತ್ತೋ. ಎಲ್ಲ ಒಂದು ಡೀಸೆಲ್ನ ಪೆಟ್ರೋಲ್ನ ಆದರೆ ಇಲ್ಲಿ ಒಂದು ತುಂಬ್ತಾ ಇದ್ದಾರೆ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಈ ಥರ ಒಂದು ಪೈಪಿಂದ ಸೊ ಇಲ್ಲಿ ಪೆಟ್ರೋಲ್ನಾದರೆ ಇಲ್ಲಿ ತುಂಬ್ತಾ ಇದ್ದಾರೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಆ ಕಡೆ ಬಂದುಬಿಟ್ಟು ಎಲ್ಲ ಒಂದು ವಾಟರ್ ವಾಶ್ ಆದರೆ ಮಾಡ್ತಾರೆ ನಿಮಗೆ ಒಂದು ಶಿಪ್ಪುಗಳಿಗೆಲ್ಲ. ನೋಡಿ ಇದು ಹಳೆ ಪೆಟ್ರೋಲ್ ಬಂಕ್ ಇದು ಗೈಸ್. ನೋಡಿ ಗೈಸ್, ಇವಾಗ ಬಂದುಬಿಟ್ಟು ಇಂಜಿನ್ ಆದರೆ ರನ್ ಆಗ್ತಾ ಇದೆ ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ಒಳಗಡೆ ಟರ್ಬೈನ್ಸ್ ಆದರೆ ಇರುತ್ತೆ, ಅದು ತಿರುಗ್ತಾ ಇರಬೇಕಾದ್ರೆ ಇಂಜಿನ್ ರನ್ ಆಗುತ್ತೆ ನೋಡಿ. ಅಲ್ಲಿ ಕೂತ್ಕೊಂಡು ಅವರು ಆನ್ ಆದರೆ ಮಾಡಿದ್ದಾರೆ ಅದನ್ನು ನೋಡಿ, ರನ್ ಆಗ್ತಾ ಇದೆ ಮೋಟ್ರ್. ಯಾವ ಥರ ಕಾಣಿಸುತ್ತೋ, ನೀರೆಲ್ಲ ಹಿಂದಕ್ಕೆ ಬಂದಂಗೆ ಆಗುತ್ತೆ ತುಂಬ. ನೋಡಪ್ಪ ಯಾವ ಥರ ಕಾಣಿಸುತ್ತೋ ಮೀನುಗಳೆಲ್ಲ. ಒಂದು ಈ ಥರ ಒಂದು ಬಕೆಟ್ಸ್ ಎಲ್ಲ ಆದರೆ ಚಿಕ್ಕದಾಗಿ ಒಂದು ಹಾಕಿದ್ದಾರೆ ನೋಡಿ ಯಾವ ಥರ ಕಾಣಿಸುತ್ತೋ. ನೋಡಿ ಎಷ್ಟೊಂದು ಮೀನುಗಳಿದೆಯೋ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳಾದರೆ ಇದೆ. ಸೊ ಇಲ್ಲಿಗೆ ಬರೋದು ಬಂದುಬಿಟ್ಟು ಮೀನುಗಳಾದರೆ ಒಂದು ಎಲ್ಲ ಮಿಕ್ಸಿಂಗ್ ಆದರೆ ಬರುತ್ತೆ ನೋಡಿ. ಈ ಥರ ಒಂದು ಡಿವೈಡ್ ಆದರೆ ಮಾಡ್ತಾರೆ. ಸೊ ಮೀನುಗಳನ್ನೆಲ್ಲ ನೋಡಿ ಯಾವ ಥರ ಕಾಣಿಸುತ್ತೋ.
ಯಾವ ಥರ ಇದೆ ನೋಡಿ ಗೈಸ್ ಈ ಮೀನು. ನೋಡಪ್ಪ ಅಣ್ಣವರಾದ್ರೆ ಬೆಳಗ್ಗೆನೆ ಒಂದು ಬ್ರಷ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೇ ಎಲ್ಲ ಒಂದು ಬ್ರಷ್ ಮಾಡೋದು, ಫೇಸ್ ವಾಶ್ ಮಾಡೋದು ಎಲ್ಲ ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ನೋಡಿ ಗೈಸ್ ಒಂದು ಯಾವ ಥರ ಬೋಟುಗಳಾದ್ರೆ ನಿಂತಿದೆ ನಿಮಗೆ ನೋಡಿ. ಎಷ್ಟೊಂದು ಬೋಟುಗಳು ಇಲ್ಲಿ ಕಾಣಿಸುತ್ತೋ ನೋಡಿ. ಅಲ್ಲೊಂದು ದೊಡ್ಡದೊಂದು ಬೋಟ್ ಇದೆ ನೋಡಿ, ಅದು ನೋಡಿ ಯಾವ ಥರ ಕಾಣಿಸುತ್ತೋ. ಕ್ರೈನ್ ಬೋಟ್ ಅದು ನೋಡಿ. ಕ್ರೈನಲ್ಲಾದರೆ ಎಲ್ಲನೂ ತೆಗಿಯೋದು ನೋಡಿ. ಎಷ್ಟು ದೊಡ್ಡದಾಗಿದೆಯೋ ಬೋಟು, ನಿಮ್ಗೆ ನೋಡೋಕೆ ಯಾವ ಥರ ಕಾಣಿಸುತ್ತೋ ನೋಡಿ. ಎಲ್ಲನೂ ಬೋಟುಗಳೇ ಸುಮಾರು ಒಂದು 1 ಕಿಲೋಮೀಟ್ರ್ 2 ಕಿಲೋ. ಇಲ್ಲಿ ನೋಡಿ ಗೈಸ್ ಐಸ್ ಕ್ಯೂಬ್ಸ್ ಯಾವ ಥರ ಫಿಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಟೋಟಲಿ ಆಟೋ ಪೂರ್ತಿ ಐಸ್ ಕ್ಯೂಬ್ಸ್ ಅಂತ ಹಾಕಿದ್ದಾರೆ ನೋಡಿ. ನೋಡಿ ಇದು ಕೂಡ ಐಸ್ ಕ್ಯೂಬ್ಸೇ, ಎಷ್ಟೊಂದು ಹಾಕಿದ್ದಾರೆ ನೋಡಿ. ಎಲ್ಲನೂ ಒಂದು ಈ ಥರ ಒಂದು ಫ್ರೆಶ್ ಆಗಿರಬೇಕು ಮೀನಿಗೆ ಅಂತ ಹೇಳ್ಬಿಟ್ಟು. ನೋಡಪ್ಪ ಯಾವ ಥರ ಇದೆಯೋ ಜನಗಳು ನೋಡಿ ಗೈಸ್. ಎಲ್ಲರೂ ಬಂದು ಯಾವ ಥರ ಕೂತ್ಕೊಂಡ್ಬಿಟ್ಟಿದ್ದಾರೋ ಬೆಳಗ್ಗೆನೆ. ಎಲ್ಲರೂ ಕ್ಲೀನಿಂಗ್ ಆದರೆ ಮಾಡ್ತಾಯಿದ್ದಾರೆ ನೋಡಿ ಯಾವ ಥರ ಕಾಣಿಸುತ್ತೋ. ಇಲ್ಲಿ ನೋಡ್ರಪ್ಪ, ಇಲ್ಲಿ ಆಟೋಗಳಾದರೆ ಯಾವ ಥರ ಇದೆಯೋ, ಎಷ್ಟೊಂದು ಆಟೋಗಳಾದರೆ ನಿಮ್ಗೆ ಕಾಣಿಸುತ್ತೋ. ತುಂಬ ಜನ ಸಾಗರವೇ ಬಂದುಬಿಟ್ಟಿದೆ ಇಲ್ಲಿ ನೋಡಿ. ಎಲ್ಲ ಐಸ್ ಕ್ಯೂಬ್ಸ್ ಅದು ಅದರಲ್ಲಿ ಹಾಕಿರೋದು. ಮೇಯ್ನಾಗಿ ಬೇಕಾಗಿರೋದು ಬಂದುಬಿಟ್ಟು ಒಂದು ಐಸ್ ಕ್ಯೂಬ್ಸ್ ಆದರೆ ಮೇಯ್ನಾಗಿ ಬೇಕು. ಐಸ್ ಕ್ಯೂಬ್ಸ್ ಮತ್ತು ಕ್ರೇಟ್ಸ್ಗಳಾದರೆ ತುಂಬ ಬೇಕಾಗತ್ತೆ. ನೋಡಪ್ಪ ಐಸ್ ಫ್ಯಾಕ್ಟ್ರಿ ಯಾವ ಥರ ಕಾಣಿಸುತ್ತೋ. ಇಲ್ಲಿ ಮೇಯ್ನಾಗಿ ಬೇಕಾಗಿರೋದು ಒಂದು ಐಸ್ ಫ್ಯಾಕ್ಟ್ರಿ. ಸೊ ಅಲ್ಲಿ ಮೇಲಿನಿಂದ ಒಂದು ಐಸ್ ಕ್ಯೂಬ್ಸ್ ಅನ್ನಾದರೆ ಹಾಕ್ತಾರೆ. ನೀವು ಅಲ್ಲಿ ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಐಸ್ ಕ್ಯೂಬ್ಸ್ ಅನ್ನು ಹಾಕಿದ ತಕ್ಷಣ ಇಲ್ಲಿ ಒಂದು ಪುಡಿ ಮಾಡಿದ್ರೆ ಇಲ್ಲಿಗೆ ನಿಮಗೆ ಕಳಿಸುತ್ತೆ ಈ ಐಸು. ಸೊ ಏನಕ್ಕಂದರೆ ಮೇಯ್ನಾಗಿ ಈ ಐಸನ್ನು ಯೂಸ್ ಮಾಡೋದು ಒಂದು ಮೀನು ಫ್ರೆಶ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ. ನೋಡಿ ಯಾವ ಥರ ಆಯಿತು, ಫ್ರೆಶ್ ಆಗಿ ಐಸ್ ಆದರೆ ಕ್ಲೀನಾಗಿ ಒಂದು ರೆಡಿ ಆಯಿತು. ಗೈಸ್ ನೋಡಿ ಗೈಸ್, ಮೀನು ಎಷ್ಟು ದೊಡ್ಡದಾಗಿದೆಯೋ. ಸರ್ ಇದ್ರ ಹೆಸರೇನು ಸರ್? ಬೆಲ್ಗು ಮೆಲ್ಗು. ಹಾಂ ಗೈಸ್ ಈ ಮೀನು ಹೆಸರು ದರ್ಯಾದ ಅಂಕ್ಲ ಅಂತ ಹೇಳ್ಬಿಟ್ಟು ಮೀನು. ನೋಡಿ ಎಷ್ಟು ದೊಡ್ಡದಾಗಿದೆಯೋ ಈ ಮೀನಂತೂ. ಸುಮಾರು ವೆಯ್ಟ್ ಆದರೆ ಇದೆ. ಸರ್ ಎಷ್ಟು ವೆಯ್ಟ್ ಇದೆ ಇದು? ಒಂದು 13 kg ಆದರೆ ಇದೆ ಗೈಸ್ ಈ ಮೀನು. ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ಮಾರ್ಕೆಟಲ್ಲಿ ಎಷ್ಟು ದೊಡ್ಡದಾಗಿದೆ ಮೀನುಗಳು. ಇಂಥ ಮೀನುಗಳು ನೋಡ್ಬೇಕಂದ್ರೆ ನೀವು ಇಲ್ಲಿಗೆ ಬರಬೇಕು, ಪೋರ್ಟ್ಗೆ, ಮಂಗಳೂರಿಗೆ. ಗೈಸ್ ನನ್ನ ಕೈಯಲ್ಲಿ ಹಿಡ್ಕೊಳಕ್ಕಂತ ಆಗ್ತಾ ಇಲ್ಲ, ತುಂಬ ವೆಯ್ಟ್ ಆದರೆ ಇದೆ ಗೈಸ್. ಗೈಸ್ ಇದು ಬಂದ್ಬಿಟ್ಟು ತಂದೋ ಮೀನು. ಇದು ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ಸರ್ ಎಷ್ಟು kg ಇದೆ ಇದು? ಗೈಸ್ ಇದು ಬಂದ್ಬಿಟ್ಟು ಒಂದು 4 kg ಆದರೆ ಇದೆ ಮೀನು. ಇದು ತುಂಬ ವೆಯ್ಟ್ ಆದರೆ ಇದೆ. ನೋಡಿ ಯಾವ ಥರ ಇದೆ ಶೇಪ್ ಮೀನು. ಸೊ ಈ ಥರ ಮೀನುಗಳು ನೋಡಬೇಕಾದ್ರೆ ನೀವು ಒಂದು ಮಂಗಳೂರು ಪೋರ್ಟ್ಗಾದರೆ ಬರಬೇಕು. ಬೇರೆ ಎಲ್ಲೂ ಕಾಣಿಸಲ್ಲ ಈ ಥರ ಮೀನುಗಳು. ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳಾದರೆ ಇದೆ. ನೋಡಿ ಯಾವ ಥರ ಇದೆಯೋ ಮೀನು ಇದು ನೋಡೋಕೆ. ನೋಡಿ ಯಾವ ಥರ ಕಾಣಿಸುತ್ತೋ ನೋಡಿ ಗೈಸ್. ಕೆಲಸ ಮಾಡಿಬಿಟ್ಟು ಪಾಪ ಒಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಫುಲ್ ಸುಸ್ತಾಗಿಬಿಟ್ಟಾದ್ರೆ ಮಲ್ಕೊಂಡ್ಬಿಟ್ಟವ್ರೆ. ನೋಡಿ ಯಾವ ಥರ ಕಾಣಿಸುತ್ತೋ ಕ್ರೌಡು. ಇನ್ನೂ ಗೈಸ್ ನೀವು ಇನ್ನೂ ಬೆಳಗ್ಗೆ ಬಂದರೆ ಇನ್ನೂ ಜಾಸ್ತಿ ಮೀನುಗಳಾದ್ರೆ ಕಾಣಿಸುತ್ತೆ ಗೈಸ್. ಅದು 13 kg ಮೀನಾದರೆ ಎತ್ಬಿಟ್ಟು ನನಗೆ ಫುಲ್ಲು ಇದಾಗೋಯ್ತು. ಮುಟ್ಟಕ್ಕೆ ಆಗಲಿಲ್ಲ ಮೀನನ್ನು. ನೋಡಿದ್ರಲ್ವ, 2 ಕೈಯಲ್ಲಾದರೆ ಎತ್ಕೊಂಡಿದೆ. ಹೆವಿ ಓವರ್ ವೆಯ್ಟ್ ಆದರೆ ಇದು ಮಿಷನು ಅದು ಮೀನು ನೋಡೋಕ್ಕೆ. ನೋಡಿ ಐಸ್ ಕ್ಯೂಬ್ಸ್ ಎಲ್ಲ ಯಾವ ಥರ ಆಗ್ತಾರೋ. ಇದು ಬೇರೆ ಕಡೆ ಹೋಗುತ್ತಿದ್ದು, ಬೇರೆ ಕಂಟ್ರೀಸ್ಗೆಲ್ಲ ಹೋಗ್ತಾ ಇರ್ತಿದ್ದು ಇಲ್ಲಿಂದ ಮೀನುಗಳು. ಕಂಪ್ರೆಸರ್ ಐಸ್ ಆಗೋದು ಇದು 100 HP ಮೋಟ್ರು. ಅದು ಕಂಪ್ರೆಸರ್ 7.7 ಕಂಪ್ರೆಸರ್. ಐಸ್ ಆಗುತ್ತೆ. ಇದು 24 hours ರನ್ ಇರಬೇಕು ನಮಗೆ. ಈಗ ಇದು ಕ್ಯಾನ್ ಐಸ್ ಇದ್ದು ಐಸ್ ಕ್ಯಾನ್. ಇದರೊಳಗೆ ನೀರು ತುಂಬಿಸೋದು ನಾವು. ತುಂಬ್ತಾ ಇರ್ತೇವೆ. ಅಂದರೆ ಇದರ ಒಳಗೆ ಒಂದು ಕೂಲಿಂಗ್ ಕಾಯಿಲ್ ಉಂಟು ಅಂತ ದೊಡ್ಡ ಪೈಪ್ ಉಂಟು. ಅದು ಅದರಿಂದ ಸಪ್ಲೈ ಆಗಿ ಅದು ಕೂಲಿಂಗ್ ಆಗುತ್ತೆ. ಇದರ ಒಳಗೆ ಉಪ್ಪು ನೀರು. ಇದರ ಒಳಗೆ ಇದು ಉಪ್ಪು ನೀರು. ಇಲ್ಲಿ ಇದು ಟ್ಯಾಂಕಿ ಒಳಗೆ ಉಪ್ಪು ನೀರು. ಇಲ್ಲ ಇದು ಸೆಂಟ್ರಲ್ಲಿ ಪೈಪ್ ಉಂಟು ಮಿಡ್ಲಲ್ಲಿ. ಅದು ಕೂಲಿಂಗ್ ಕೊಡುತ್ತೆ. ಅದು ಕೂಲಿಂಗ್ ಕೊಟ್ಟು ಅದು ಉಪ್ಪು ನೀರು ಕೂಲ್ ಆಗುತ್ತೆ. ಅದರ ಇದಕ್ಕೆ ನಾವು ಈ ಕ್ಯಾನ್ ಒಳಗೆ ನಾವು ನೀರು ಹಾಕ್ತೀವಿ. ಅಂದರೆ ಅದು ನೀರು ಹಾಕ್ತೀವಿ. ಉಪ್ಪು ನೀರಲ್ಲ, ಇದು ಸಾದಾ ನೀರು, ಬಾವಿ ನೀರು.
ಕ್ಲೋಸ್ ಮಾಡ್ಬಿಡ್ತೀರಾ? ಹೌದು, ಕ್ಲೋಸ್ ಮಾಡಿಬಿಡ್ತೇವೆ. ಕಂಪ್ರೆಸರ್ ಇದೆಲ್ಲ ಪೈಪ್ ಕೋಲ್ಡ್ ಮಾಡಿಬಿಟ್ಟು ಐಸ್ ತರ ಮಾಡ್ಬಿಡುತ್ತೆ. ಐಸ್ ಮಾಡಿರುತ್ತೆ. ಐಸ್ ತರ ಮಾಡ್ಬಿಡುತ್ತೆ. ಮತ್ತೆ ಅದೇನದು ಮೇಲೆ ಇರೋದು? ಅದೇ ಸಪ್ಲೈ ಅದಕ್ಕೆ, ಪೈಪ್ ಸಪ್ಲೈ ಅದು. ಅದರಲ್ಲಿ ಅಮೋನಿಯಾ ಗ್ಯಾಸ್, ಅಮೋನಿಯಾ ಗ್ಯಾಸ್. ಗೈಸ್ ಅಲ್ಲಿ ನೋಡ್ತಾ ಇದ್ದೀರಲ್ವಾ ನೀವು ಬ್ಯಾಕ್ ಸೈಡ್, ಸೊ ಅದ್ರಲ್ಲಿ ಆದ್ರೆ ಅಮೋನಿಯಾ ಗ್ಯಾಸ್ ಆದ್ರೆ ಇರತ್ತಂತೆ. ಸೊ ಏನಕ್ಕೆ ಅಮೋನಿಯಾ ಗ್ಯಾಸ್ ಇರೋದು? ಅಮೋನಿಯಾ ಗ್ಯಾಸ್ ಬಂದ್ಬಿಟ್ಟು ಒಂದು ಕೂಲ್ ಆಗಕ್ಕೆ, ಒಂದು ಬೇಗ ಕೂಲ್ ಆಗಕ್ಕಾದ್ರೆ ಇದೆ ಅಮೋನಿಯಾ ಗ್ಯಾಸು. ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ನೋಡಿ ಇದೆಲ್ಲ ಇದೇನು ಸರ್ ಇದು? ಉಪ್ಪು, ಸಾಲ್ಟು ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೋಸ್ಕರ ಒಂದು ಸಾಲ್ಟ್ ಹಾಕ್ತಾರೆ, ಬೇಗ ಮೆಲ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಕಾಣಿಸುತ್ತೆ. ಸೊ ಇದೇನಿದು? ಐಸ್ ಹೊರಗಡೆ ಹೋಗುತ್ತೆ. ಅದು ನೋಡಿ ಯಾವ ಥರ ಹೋಗುತ್ತೆ ಅದು. ಅಲ್ಲಿ ನೋಡಿದ್ರಲ್ವಾ ನೀವು? ನೋಡಿ ಗೈಸ್ ಯಾವ ಥರ ಒಂದು ಐಸ್ ಕ್ಯೂಬ್ ಯಾವ ಥರ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ಒಂದು ಪುಡಿ ಪುಡಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ಐಸ್ ಆದ್ರೆ ಬರುತ್ತೆ ನೋಡಿ, ಅಲ್ಲಿ ಮೇಲೆ ಹಾಕೋದು ಐಸು. ನೋಡಿ ಇಲ್ಲಿ ಹಾಕಿದ ತಕ್ಷಣ ನೋಡಿ ಆ ಥರ ಹೊಡಿತಾ ಇರ್ತಾರೆ ಅದನ್ನು. ಸೊ ಅದನ್ನು ಒಂದು ಯಾವ ಥರ ಒಂದು ಕ್ರಷರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಬಂದಿದ್ದ ಐಸು ನೋಡಿ ಈ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೆ ಐಸ್ ಮ್ಯಾನುಫ್ಯಾಕ್ಚರಿಂಗು. ಗೈಸ್ ನೀವು ನೋಡಿದ್ರಲ್ಲ, ಒಂದು ಕ್ಯೂಬ್ ರೆಡಿ ಆಗೋಕ್ಕೆ ಒಂದು 24 ಗಂಟೆ ಆದರೆ ಟೈಮ್ ಬೇಕು. ಮತ್ತು ಅದಕ್ಕೆ ಬಂದುಬಿಟ್ಟು 100 ಲೀಟರ್ಸ್ ವಾಟರ್ ಬೇಕು ಆ ಒಂದು ಕ್ಯೂಬ್ ರೆಡಿ ಆಗೋಕ್ಕೆ. ಸೊ ಇದನ್ನು ಯಾವ ಥರ ಸೇಲ್ ಮಾಡ್ತಾರಾ? KG ಲೆಕ್ಕ ಸೇಲ್ ಮಾಡ್ತೀರಾ? ಒಂದು ಕ್ಯೂಬ್, ಒಂದು ಬ್ಲ್ಯಾಕ್ ಎಷ್ಟಾಗತ್ತೆ ಸೇಲ್ ಮಾಡೋಕ್ಕೆ? 150 ರುಪೀಸ್ ಅಂತೆ ಒಂದು ಬ್ಲ್ಯಾಕ್ ಬಂದುಬಿಟ್ಟು. ನೋಡಿದಾಗ ಗೈಸ್ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಐಸ್ ಕ್ಯೂಬನ್ನು ತಯಾರು ಮಾಡೋಕ್ಕೆ. ಸೊ ಅದರಲ್ಲಿ ಅಮೋನಿಯಾ ಗ್ಯಾಸ್ ಆದರೆ ಒಂದು ಫಿಲ್ ಮಾಡ್ತಾರೆ, ಫಿಲ್ ಮಾಡಿಬಿಟ್ಟು ಒಂದು ಸಾಲ್ಟ್ ಏನಾದರೂ ಆ್ಯಡ್ ಮಾಡ್ತಾರೆ ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೋಸ್ಕರ. ಸೊ ಆ ಥರ ಒಂದು ರೆಡಿ ಆಗುತ್ತೆ. ನೋಡಿ ಎಲ್ಲ ಒಂದು ಪುಡಿ ಆಗಿಬಿಟ್ಟು ನೋಡಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಬಂದುಬಿಡ್ತು ಗೈಸ್. ಎಲೆಕ್ಟ್ರಿಸಿಟಿ ಬಂದುಬಿಟ್ಟು ಒಂದು 11 ಲಕ್ಷ ಆದರೆ ಬರುತ್ತಂತೆ ಎಲೆಕ್ಟ್ರಿಸಿಟಿ ಬಿಲ್ಲು ಇದನ್ನು ತಯಾರು ಮಾಡೋಕ್ಕೆ. ಸೊ ಒಂದು ತಿಂಗಳಿಗೆ ಎಷ್ಟು ಒಂದು ಕ್ಯೂಬ್ಸ್ ಅಂತ ತಯಾರು ಮಾಡ್ತೀರಾ? 100 kg ಕ್ಯೂಬ್ಸು 45,000 ಹೋಗ್ಬೇಕು ಮಿನಿಮಮ್ ನಮಗೆ. 45,000 ಒಂದು ಬ್ಲಾಕ್ಸ್ ಆದರೆ ತಯಾರು ಮಾಡ್ತಾರಂತೆ. ಸೊ ಐಸ್ ಕ್ಯೂಬ್ಸು. ಸೊ ಅಷ್ಟು ತಯಾರು ಮಾಡೋಕ್ಕೆ ಒಂದು ತಿಂಗಳಿಗೆ ಒಂದು 11 ಲಕ್ಷ ರೂಪಾಯಿ ಎಲೆಕ್ಟ್ರಿಸಿಟಿ ಆದರೆ ಬರುತ್ತಂತೆ. ಸೊ ನೀರು ಎಷ್ಟು ಖರ್ಚಾಗುತ್ತೆ? ನೀರು ಟ್ಯಾಂಕರಲ್ಲಿ ಬರೋದು ನಮಗೆ. ಎಷ್ಟು ಟ್ಯಾಂಕರ್? ದಿನಕ್ಕೆ ಒಂದು 8 ಟ್ಯಾಂಕರ್ಗಳಂತೆ. ಅರ್ಥ ಮಾಡ್ಕೊಳ್ಳಿ, ಒಂದು ತಿಂಗಳಿಗೆ 30 × 8 ಹಾಕ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಟ್ಯಾಂಕರ್ಗಳು ನೀರಾದರೆ ಬೇಕು. ನೋಡಿದ್ರಲ್ವಾ ಎಲ್ಲ ವರ್ಕಿಂದನೂ ತುಂಬ ಕಷ್ಟ ಆದರೆ ಇರುತ್ತೆ, ಯಾವುದು ಈಸಿ ಆಗಾದ್ರೆ ಬರಲ್ಲ. ಹೊರಗಡೆಯಿಂದ ತರಿಸೋದು. ಈ ಉಪ್ಪು ನೀರಲ್ಲಿ ಮಾಡೋಕ್ಕಾಗಲ್ಲ, ಐಸನ್ನು ಆಗಲ್ಲ. ಸೊ ಔಟ್ಸೈಡಿಂದ ನೀರಾದರೆ ತರಿಸ್ಕೊಂಡು ಈ ಥರ ಮಾಡಬೇಕು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿ ಗೈಸ್, ಮಂಗ್ವೆ ಅಂತ ಹೇಳ್ಬಿಟ್ಟು ಈ ಮೀನು ಹೆಸರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮಂಗ್ವೆ ಅಲ್ವಾ ಮೀನು ಹೆಸರು ಇದು ಗೈಸ್? ಈ ಮೀನು ಹೆಸರು ಬಂದ್ಬಿಟ್ಟು ಬೂತಾಯಿ ಅಂತ ಹೇಳ್ಬಿಟ್ಟು ಯಾವ ಥರ ಇದೆ ನೋಡಿ. ಪ್ರಾನ್ಸ್ ಇದು ಬೆಲೆಂಜೀರ್ ಸಿಲ್ವರ್. ನೋಡಿ ಗೈಸ್ ಹೆಂಗಿದೆ ಬೂತಾಯಿ ಯಾವುದು? ಬೆಲೆಂಜೀರ್ 120. ಇದರ ಹೆಸರು ಅಂಜಲ್. KGಗೆ 350 ಉಂಟು. ಕಡಿಮೆ ರೇಟಲ್ಲಿ ನಾವು ಒಂದು KGಗೆ 350 ರುಪೀಸ್ ಅಂತ. ಇದು ಅದು ಬೋಟ್ನಲ್ಲಿ 200 ರೂಪಾಯಿ 150 ರೂಪಾಯಿ ಲಾಭ KGಗೆ ಅವರಿಗೆ. ಹಲೋ, KG 350. ಅಂಜಲ್. ಗೈಸ್ ನೋಡಿ ಗೈಸ್, ಇದು ದೊಡ್ಡದು ಅಂಜಲ್ ಅಂತ ಹೇಳ್ಬಿಟ್ಟು ಮೀನಿದು. ಸೊ ಎಷ್ಟು KG ಬರುತ್ತೆ ಮೀನದು? ದೊಡ್ಡದಂದ್ರೆ ಒಂದು 10 kg ಬರ್ತದೆ. 10 kg ಬರುತ್ತೆ ಮೀನಿದು. 2.5 kg. ಎಷ್ಟು 1 kg ಮೀನದು? ಇದು 800 ರೂಪಾಯಿ 1 kg ಮೀನಿದು. ಅದು ಬಂದ್ಬಿಟ್ಟು ವೈಟ್ ಪ್ರಾನ್ಸ್ ಇದು. 600 ರುಪೀಸ್ KG ಇದು. ಶಾರ್ಕ್ ಇದು 150 ರೂಪಾಯಿ 1 kg ಇದು. ಬ್ಯಾಕ್ ಪಾಂಪ್ಲೆಂಟು ಇದು ಬಂದ್ಬಿಟ್ಟು 550 ರೂಪಾಯಿ 1 kg ಇದು. ಕೊಡ್ಡೈ ಮೀನು 180 ರೂಪಾಯಿ ಮೀನದು. ಇದೇನಿದು? ಇದು 500 ರೂಪಾಯಿ ನೈ ಮೀನಿಗೆ. ಒಳ್ಳೆ ಆಗ್ತದೆ ಇದು. ಬಟರ್ ಫಿಶ್ ಹೇಳ್ತಾರೆ ಇದನ್ನು. ತುಂಬ ಒಳ್ಳೆ ಆಗ್ತದೆ ಇದು ಪದಾರ್ಥಕ್ಕೆ, ಫ್ರೈಗೆಲ್ಲ. ಮತ್ತೆ ವೈಟ್ ಪಾಂಪ್ಲೆಟ್ ಉಂಟು 1000 ರೂಪಾಯಿ. ಮತ್ತೆ ಟೈಗರ್ ಉಂಟು, ಟೈಗರ್ ಫ್ರಾನ್ಸ್ 800 ರೂಪಾಯಿ KGಗೆ. ಮತ್ತೆ ಬ್ಲ್ಯಾಂಕ್ ಪಾಂಪ್ಲೆಟ್ 500. ಕಾನೆ ಉಂಟು, ಕಾನೆ 200. ಸ್ವಲ್ಪ ಹಾಲಾಗಿದೆ, ಅದು ಎಲ್ಲ ಸರಿ ಆಗ್ತದೆ. ಮತ್ತೆ
ಇದು 250 250 ನಂಗಿಗೆ ನೋಡಿ ಗೈಸ್. ದಕ್ಕೆಗೆ ಬಂದರೆ ನೀವು ತುಂಬ ಕಮ್ಮಿ ರೇಟಲ್ಲಿ ತಗೊಂಡು ಹೋಗ್ತೀರಾ. ಬೆಳಿಗ್ಗೆ ಒಂದು 7 ಗಂಟೆಗೆಲ್ಲ ಬರಬೇಕು ಇಲ್ಲಿಗೆ. 7 ಗಂಟೆಗೆ ಬಂದರೆ ಕಮ್ಮಿಯಾಗಿ ಮೀನೆಲ್ಲ ಸಿಗ್ತದೆ. ವಾಸಲೆ ಆಗಿ ತಗೊಂಡು ಹೋಗ್ಬೋದು ನಿಮಗೆ. ಬನ್ನಿ ಗೈಸ್, ದಕ್ಕೆಗೆ ಬನ್ನಿ, ಎಲ್ಲ ಎಂಜಾಯ್ ಮಾಡಿ. ಗುಡ್ ಮಾರ್ನಿಂಗ್, ಗುಡ್ ಥಿಂಗ್. ಹಲೋ ಗೈಸ್, ನೋಡಿ ಇದು ಸಣ್ಣ ಪಾಪ್ಲೆಟ್ KGಯಲ್ಲಿ 7-8 ಬರ್ತದೆ. ಇದಕ್ಕೆ 600 ರುಪೀಸ್. ಮತ್ತು ಅದು ಕಾಣೆ ಉಂಟು, ಕಾಣೆ ಅದು 1000 ರುಪೀಸ್, ಒಳ್ಳೆ ಕಾಣೆ ಅದು. ಮತ್ತು ಇದು ಮಂಡೆಟ್ ಉಂಟು, ಬ್ರೌನ್ ಅಂತ ಹೇಳ್ತಾರೆ ಇದಕ್ಕೆ 400 ರೂಪಾಯಿ KGಗೆ. ಮತ್ತು ಬ್ಲ್ಯಾಕ್ ಪಾಪ್ಲೆಟ್ ಅದು 500 KGಗೆ. ಬನ್ನಿ ಗೈಸ್, ಅದು ಅಂಜಲ್, ಸುರ್ಮ ಅಂಜಲ್, ಅದು 600. ಒಳ್ಳೆ ಫಿಶ್ ಫ್ರೆಶ್ ಸಿಗ್ತದೆ ನಿಮಗೆ. ದಕ್ಕೆಗೆ ಬಂದರೆ ಮಂಗಳೂರು ದಕ್ಕೆಗೆ ಭೇಟಿ ಕೊಡಿ ನೀವು. ಅದು ಚಿಲ್ಲಿಂಗ್ ಅಲ್ಲ, ಐಸ್ ಹಾಕ್ತಾರಲ್ಲ, ಅದು ಹಾಳಾಗಿರೋದಕ್ಕೆ ಐಸ್ ಹಾಕ್ತಾರೆ. ಫ್ರೆಶ್ ಆಗಿಲ್ಲ ಐಸ್ ಹಾಕ್ತಾರೆ. ಮತ್ತೆ ಬಿಸಿಲಿಗೆ ತುಂಬ ಇದಾಗ್ತದಲ್ಲ, ಮೃದು ಆಗ್ತದಲ್ಲ, ಅದಕ್ಕೆ ಐಸ್ ಹಾಕಿ ಇರ್ತಾರೆ. ಒಳ್ಳೆ ಫ್ರೆಶ್ ಇರ್ತದೆ. ಗೈಸ್ ನೋಡಿ ಗೈಸ್, ಇವಾಗ ನಾನು ಬಂದ್ಬಿಟ್ಟು ಮಂಗಳೂರಲ್ಲಿ ಪೋರ್ಟಲ್ ಆದ್ರೆ ಇದೀನಿ. ನೋಡಿ ಯಾವ ತರ ಕಾಣಿಸುತ್ತೆ ನಿಮ್ಗೆ. ಇದು ಪ್ರಾನ್ಸ್ ನೋಡಿ ಯಾವ ತರ ಇದೆಯೋ, ಎಷ್ಟು ಚೆನ್ನಾಗಿದೆ ಪ್ರಾನ್ಸ್ ಇದು. ಬ್ರೋ ಎಷ್ಟು ಬ್ರೋ ಇದು 1 kg? ವೈಟ್ ಫ್ರಾನ್ಸ್ ಹೇಳ್ತಾರೆ ಇದಕ್ಕೆ. ಕೆಜಿಗೆ ಬಂದು 600 ರೂಪಾಯಿ ಆಗ್ತದೆ. 600 ನೋಡಿ ಗೈಸ್, ಇದು ಬಂದ್ಬಿಟ್ಟು ಒಂದು ಪ್ರಾನ್ಸ್ ಒಂದು 600 ರೂಪಾಯಿ ಆದ್ರೆ ಆಗುತ್ತಂತೆ. ನೋಡಿ ಯಾವ ತರ ಇದೆಯೋ ಪ್ರಾನ್ಸ್ ನೋಡಿ ಯಾವ ತರ ಇದೆಯೋ, ಯಾವ ತರ ಕಾಣಿಸುತ್ತೆ ನೋಡಿ. ಇದು ನೋಡಕ್ಕೆ ಯಾವ ತರ ಕಾಣಿಸುತ್ತೆ ನೋಡಿ. ಬನ್ನಿ ಒಂದು ಮಂಗಳೂರು ಪೋರ್ಟ್ಗೆ ಬಂದು ನೋಡಿ ಯಾವ ತರ ಇದೆಯೋ. ಡಿಫ್ರೆಂಟ್ ಟೈಪ್ಸ್ ಆಫ್ ಆದ್ರೆ ಇದೆ ನಿಮ್ಗೆ ಕಾಣಿಸುತ್ತೆ. ಗೈಸ್ ನಾನು ಬಂದ್ಬಿಟ್ಟು ಇವಾಗ ಮಂಗಳೂರು ಪೋರ್ಟಲ್ ಆದ್ರೆ ಇದ್ದೀನಿ. ನೀವು ನೋಡ್ಬೋದು ಒಂದು ಶಿಪ್ಗೆ ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಷ್ಟು ದೊಡ್ಡ ಒಂದು ಟ್ಯಾಂಕರನ್ನು ಮೇಲೆಗೆ ಒಂದು ಹಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಪ್ಯಾಕ್ ಮಾಡ್ಕೋಬೇಕಲ್ವಾ. ಸೊ ಈ ಶಿಪ್ ಹೋಗ್ಬಿಟ್ರೆ ಒಂದು 10 ದಿನ ಆದರೆ ಬರಲ್ಲ. ಒಂದು ಮೀನನ್ನೆಲ್ಲ ಇಟ್ಕೊಂಡು ಬರ್ತಾರೆ. ನೋಡಿ ಎಷ್ಟೋ ಒಂದು KGಗಳಾದರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೋ ತರಕಾರಿಗಳೆಲ್ಲ. ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ನೋಡಿ ಜನಗಳೆಲ್ಲ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಕ್ರೈನ್ಸ್ ಅಲ್ಲಾದರೆ ಒಂದು ಮೇಲೆಗಾದರೆ ನೋಡಿ ಕ್ರೈನ್ ಸಿಸ್ಟಮ್ ಆದರೆ ನಿಮ್ಗೆ ಕಾಣಿಸುತ್ತೆ ಅಲ್ಲಿ ಮೇಲೆ.